ಹೊಸಪೇಟೆ, ಬಳ್ಳಾರಿ, ಹಾಲ್ಕೇರಿ ಪೂಜ್ಯರ ದಿವ್ಯ ಪ್ರಕಾಶದಲ್ಲಿ ಹಾಗೂ ಪರಮ ಪೂಜ್ಯ ಶ್ರೀಮನ್ನಿರಂಜನ ಬ್ರಹ್ಮ ಸ್ವರೂಪ ಶಿವಲಿಂಗ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ಶಿವಲಿಂಗೇಶ್ವರರ ಸಂಸ್ಥಾನ ವಿರಕ್ತ ಮಠ ಸುಕ್ಷೇತ್ರ ಕೇಳಗಿಯ ಪೂಜ್ಯರ ಅಪ್ಪಣೆಯೊಂದಿಗೆ ಜರುಗಲಿರುವ ಜಾಥಾ ಮಹೋತ್ಸವದ ಪ್ರಯುಕ್ತ ಪ್ರಾರಂಭಗೊಳ್ಳಲಿರುವ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರತಕ್ಕಂಥ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸಲಿರುವ ಪರಮ ಪೂಜ್ಯ ಶ್ರೀಮನಿಪ್ರ ಜಯಶಾಂತಲಿಂಗ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶಾಂತಲಿಂಗೇಶ್ವರ ವಿರಕ್ತ ಮಠ ಹಿರಣ್ಯಗಾಂವ ಪೂಜ್ಯರಿಗೆ ಜೋರು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ವೇದಿಕೆಗೆ ಸ್ವಾಗತಿಸೋಣ. ಅದೇ ರೀತಿ ಕಣ್ಣಿನಲ್ಲಿ ಕಾಂತಿ ಸುರಿದು ಭಾವದಲ್ಲಿ ರೂಪ ಬರದು ಮನವ ಮುದುರಿಸೋ ದೇವ ಬಾಳ ಬೆಳಗಿಸೋ ದೇವನಿಂದ ನೆನಹಿನಲ್ಲಿ ದೇವರಿಂಗಳಿಸೋ ನೆಮ್ಮದಿಯ ಮಲ್ಲಿಗೆ ಸುರಿಸೋ ನಿನ್ನ ಮುಂದ ಹಾಸರಿಸೋ ನೆಮ್ಮದಿಯ ಮಲ್ಲಿಗೆ ಸುರಿಸೋ ಎಲ್ಲೆಡೆ ಕಪ್ಪನ್ನು ಪಸರಿಸೋ ಎಲ್ಲೆಡೆ ಕಪ್ಪನ್ನು ಪಸರಿಸೋ ಮನವ ಮುದುರಿಸೋ ದೇವ ಬಾಳ ಬೆಳಗಿಸೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 5 ದಿನಗಳು ನಡೆಯುವ ಅಧ್ಯಾತ್ಮದ ಉತ್ಸವಕ್ಕೆ ಎಲ್ಲ ಪೂಜ್ಯನೀಯ ಗುರುಗಳು ಜ್ಯೋತಿಯನ್ನು ಬೆಳಗುವುದರ ಮುಖೇನವಾಗಿ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ನಮ್ಮ ಕಾರ್ಯಕ್ರಮದ ಮೊದಲ ಹಂತ ಅದು ದೇವನೊಲಿಸುವ ಪ್ರಾರ್ಥನೆ ಮತ್ತು ಭಕ್ತಿಭಾವದ ಭಜನೆ. ದೇವರು ಒಲಿಯುವುದು ಒಂದೇ ಮಾರ್ಗ, ಭಕ್ತಿಯ ಮಾರ್ಗ. ಹೌದಲ್ಲ ಚಿದಾನಂದ ಸರ್? ಭಕ್ತಿ ಮಾರ್ಗಕ್ಕೆ ಮಾತ್ರ ದೇವರು ಒಲಿತಾನೆ ಹೊರತಾಗಿ ಮಿಕ್ಕ ಮಾರ್ಗಗಳಿಗೆ ದೇವರು ಒಲಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಭಕ್ತಿಯನ್ನು ನಾವು ಹೇಗೆ ತೋರಿಸ್ಕೊಳ್ಬೇಕು ಅಂದರೆ ಆ ಭಗವಂತನನ್ನು ನೆನೆಯುವುದರ ಮುಖೇನವಾಗಿ ಭಕ್ತಿ ತೋರಿಸ್ಬೇಕೇ ಹೊರತಾಗಿ ಬೇರೆ ಯಾವುದರಲ್ಲಿ ಭಕ್ತಿಯನ್ನು ತೋರಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಮ್ಮ ಕಾರ್ಯಕ್ರಮದ ಮೊದಲನೇ ಹಂತ ಈಗ ಭಕ್ತಿ ಭಾವದ ಭಜನೆ ಪ್ರಾರಂಭಗೊಳ್ಳುತ್ತದೆ. ಅದನ್ನು ನಮ್ಮ ಗವಾಯಿಗಳು ಪ್ರಾರಂಭಿಸ್ತಾರೆ. ಇವತ್ತೊಂದು ದಿನ ತಾವೆಲ್ಲರೂ ಕೇಳ್ರಿ, ನಾಳೆಯಿಂದ ಗವಾಯಿಗಳೊಂದಿಗೆ ತಾವೆಲ್ಲರೂ ಧ್ವನಿಯನ್ನು ಗೂಡಿಸ್ರಿ ಎನ್ನುವಂತಹ ಮಾತುಗಳನ್ನು ಈ ವೇದಿಕೆ ಮುಖೇನವಾಗಿ ಹೇಳಿ ಈಗ ಭಕ್ತಿ ಭಾವದ ಭಜನೆ ನಡೀತದೆ. ನಾವೆಲ್ಲರೂ ಆ ಭಜನೆಯಲ್ಲಿ ಪಾಲ್ಗೊಳ್ಳುವ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಯಾರ್ಯಾರು ದೇವರು ಎರಡು ಕೈ ಕೊಟ್ಟ ನಾವು ಚೆನ್ನಾಗಿ ಭಜನೆ ಮಾಡ್ರಿ. ಕೈ ಯಾರಿಗೆಲ್ಲ ಉತ್ಸವ
ಶಿವ ಎಡೆಯೂರ ಪುರವಾಸ ಸಾಂಬ ಶಿವ ಆನಗಲ್ಲ ಪುರವಾಸ ಸಾಂಬ ಶಿವ ಭಕ್ತಿ ಭಂಡಾರಿ ಬಸವಣ್ಣನಿಂದ ಕಲ್ಯಾಣ ಪೂರ್ಣದ ನಾಡು ವೈರಾಗ್ಯನಿ ದಿಯಕ್ಕ ಅಲ್ಲಾಮ ಪ್ರಭುದೇವ ವೈರಾಗ್ಯನಿ ದಿಯಕ್ಕ ಅಲ್ಲಾಮ ಪ್ರಭುದೇವ ಮೆರೆದಂತ ಕಲ್ಯಾಣ ಮೆರೆದಂತ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಪೂರ್ವಕವಾಗಿ ನಾನು ಬರ ಮಾಡಿಕೊಳ್ಳುತ್ತೇನೆ. ನಮ್ಮೆಲ್ಲ ಕಾರಣಕ್ಕಾಗಿ ಅಂದ್ರೆ ಮಠ ಬೆಳಿಬೇಕು ಅಂತ ಪ್ರವಚನವನ್ನು ಹಚ್ಚೋದಿಲ್ಲ, ಮಠಕ್ಕೆ ಸಂಪತ್ತು ಬರಬೇಕು ಅಂತ ಪ್ರವಚನವನ್ನು ಹಚ್ಚೋದಿಲ್ಲ. ಹಾಗಾದ್ರೆ ಪ್ರವಚನವನ್ನ ಎದಕ್ಕೆ ಹಚ್ತಾರೆ ಸ್ವಾಮೀಜಿ ಅಂತ ನೀವು ಪ್ರಶ್ನೆ ಮಾಡಿದರೆ, ಮಠ ಬೆಳೆಯುವುದಕ್ಕಾಗಿ ಅಧ್ಯಾತ್ಮ ಅಲ್ಲ, ಭಕ್ತರು ಬೆಳೆಯುವುದಕ್ಕಾಗಿ ಅಧ್ಯಾತ್ಮ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಭಕ್ತರು ಬೆಳೆವಿಗಾಗಿ, ಭಕ್ತರು ನೆಮ್ಮದಿಗಾಗಿ, ಭಕ್ತರು ಸದಾಕಾಲ ಸುಖದಿಂದ ಇರಬೇಕು ಅನ್ನುವಂತಹ ಭಾವನೆಯಿಂದ ಮಠಗಳಲ್ಲಿ ಮಂದಿರಗಳಲ್ಲಿ ಪ್ರವಚನಗಳು, ಪುರಾಣಗಳು, ಕೀರ್ತನೆಗಳು, ಶಾಸ್ತ್ರಗಳು ಅಂದಿನಿಂದವೂ ಸಹಿತ ನಡೀತಾ ಸಾಗಿ ಇಲ್ಲಿವರೆಗೆ ಬಂದಿವೆ. ಈ ಭಾರತ ದೇಶ ಅಂದ್ರೆ ಬಹಳ ವೈಭವಪೂರಿತವಾಗಿರತಕ್ಕಂತಹ ದೇಶ. ಸುಮಾರು 1.5 ತಿಂಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ಮೇಳ ನಡೀತು, ಕುಂಭಮೇಳ. 144 ವರ್ಷಕ್ಕೊಮ್ಮೆ ಬರುವ ಐತಿಹಾಸಿಕ ಕ್ಷಣ. ಭಾರತದ ಅರ್ಧ ಜನಸಂಖ್ಯೆ 65 ಕೋಟಿ ಜನ ಕೇವಲ 45 ದಿನದಲ್ಲಿ ಪ್ರಯಾಗಕ್ಕೆ ಹೋಗಿ ಬಂದರು. ಕೇವಲ 45 ದಿನದಲ್ಲಿ 65 ಕೋಟಿ ಜನ. ಕೇವಲ ಭಾರತದವರು ಮಾತ್ರ ಅಲ್ಲಿ ಹೋಗ್ಲಿಲ್ಲ, ಗಂಗೆಯಲ್ಲಿ ಭಾರತದವರಷ್ಟೇ ಮುಳುಗಲಿಲ್ಲ. ಯಾಕೆ ಭಾರತ ನನ್ನ ಪವಿತ್ರ ಅಂತ ಹೇಳ್ತಾನೆ ಅಂದ್ರೆ, ಆ ಕುಂಭಮೇಳಕ್ಕೆ ನಾನು ಸಹಿತ ಹೋಗಿದ್ದೆ. ಒಂದು ಘಟನೆಯನ್ನು ನಾನು ಅಲ್ಲಿ ಗಮನಿಸಿದೆ. ನಮ್ಮ ದೇಶದವರೆಲ್ಲ ಅಮೆರಿಕ ದೇಶದವರು ಆ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ರು, ಗಂಗೆಯ ಮಡಿಲಲ್ಲಿ ಸ್ನಾನವನ್ನು ಮಾಡಬೇಕು ಅಂತ. ಅವರೆಲ್ಲರೂ ಬಂದಿದ್ರು. ಆದ್ರೆ ಒಬ್ಬ ತಾಯಿ, ಹಣಾದ ಮುದುಕಿ, ನಡೆಯೋದಕ್ಕೆ 2 ಕಾಲುಗಳಿಲ್ಲ, ಉಣ್ಣೋದಕ್ಕೆ 2 ಕೈಗಳಿಲ್ಲ, ವೀಲ್ ಚೇರ್ ಮೇಲೆ 4 ಜನ ಆ ತಾಯಿಯನ್ನು ಹೊತ್ಕೊಂಡು ಬಂದಿದ್ದಾರೆ ಜಳಕ ಮಾಡಿಸೋದಕ್ಕೆ. ಎಷ್ಟು ಜನ? 4 ಜನ. ವೀಲ್ ಚೇರ್ನೊಳಗ ಪ್ರಯಾಗಕ್ಕೆ ತಗೊಂಡು ಬಂದಾರ ಆ ತಾಯಿಯನ್ನು. ಅವಾಗ ಅಲ್ಲಿ ತ್ರಿವೇಣಿ ಸಂಗಮದ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಹಡಗಿನೊಳಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. 3 ಕಿಲೋಮೀಟರ್ ಮಧ್ಯದಲ್ಲಿ ನದಿ ಒಳಗಡೆ ಹೋಗ್ಬೇಕಾದ್ರೆ ಕೈಕಾಲು ನೆಟ್ಟಿಗಿದ್ದವ್ರು ಕರ್ಕೊಂಡು ಹೋಗ್ತಾರೆ ಹೊರತಾಗಿ ನೆಟ್ಟಿಗಿಲ್ಲ ಅಂದ್ರೆ ಬೋಟ್ನೊಳಗೆ ಕರ್ಕೊಂಡು ಹೋಗೋದಿಲ್ಲ. ಯಾಕಂದ್ರೆ ನದಿ ರಭಸವಾಗಿ ಹರಿತಿರುತ್ತದೆ, ಆ ಕಾರಣ ಕೈ ಒಳಗೆ ಕರ್ಕೊಂಡು ಹೋಗೋದಿಲ್ಲ. ಇವರೆಲ್ಲರೂ ಅಮೆರಿಕದವರು. ಆ ನಾವಿಕರ ಹತ್ರ ವಿನಂತಿ ಮಾಡ್ಕೊಳ್ಳಕತ್ರು, ಸರ್ ದಯವಿಟ್ಟು ನಮ್ಮನ್ನ ನದಿಗೆ ಹೋಗಿ ಜಳಕ ಮಾಡಿಸ್ಕೊಂಡು ಬನ್ನಿ. ಆಗ ನಾವಿಕ ಒಂದು ಮಾತನ್ನು ಹೇಳಿದ, ಸರ್ ನಿಮ್ಮ 4 ಜನರನ್ನ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಂದು. ಆದರೆ ಆ ವೀಲ್ ಚೇರ್ ನಲ್ಲಿ ಇರತಕ್ಕಂಥ ತಾಯಿ ಏನ್ ಬೇಡ, ಇಲ್ಲೇ ನದಿ ದಡದಲ್ಲಿ ಆ ತಾಯಿಯನ್ನ ಜಳಕ ಮಾಡಿಸ್ರಿ. ಆ ತಾಯಿ ಹೇಳ್ತಾಳೆ, ಅಮೆರಿಕದ ತಾಯಿ, ಅಲ್ಲಿ ಹೋದರೆ ಏನಾದ್ರೂ ಆಗ್ತದೆ ಜೀವಕ್ಕೆ, ಏನಾರೇ ಆದ್ರೆ ನಾವು ಜವಾಬ್ದಾರರಲ್ಲ ಅಂತ ತಿಳ್ಕೊಂಡು ನಾವಿಕ ಹೇಳಿದಾಗ ಅಮೆರಿಕದ ತಾಯಿ ಭಾರತಾಂಬೆಯ ಮಡಿಲಿಗೆ ಎಷ್ಟು ಗೌರವ ಕೊಡ್ತಾಳೆ ಅಂದ್ರೆ, ಆ ತಾಯಿ ಹೇಳ್ತಾಳೆ, ಕಣ್ಣಾರೆ ಕಿವಿಯಾರೆ ಕೇಳಿರುವ ಶಬ್ದ ಒಂದೇ. ಆ ತಾಯಿ ಹೇಳ್ತಾಳೆ, ನಾನು ಗಂಗೆಯ ಮಡಿಲಲ್ಲಿ ಜೀವವನ್ನು ಬಿಟ್ಟರು ಪರವಾಗಿಲ್ಲ, ಭಾರತ ಮಡಿಲಿಗೆ ನನ್ನ ಜೀವವನ್ನು ಸಮರ್ಪಣೆ ಮಾಡ್ತೇನೆ ಅಂತ ಅಮೆರಿಕ ತಾಯಿ ಭಾರತಾಂಬೆಯ ಮಡಿಲಿಗೆ ಗೌರವವನ್ನು ಕೊಡ್ತಾಳೆ. ಅಂದ್ರೆ ನಾವೆಲ್ಲರೂ ಅಭಿಮಾನ ಪಡಬೇಕು, ಭಾರತದಲ್ಲಿ ಹುಟ್ಟಿರತಕ್ಕಂಥವ್ರು ನಾವೆಂತ ಪುಣ್ಯವಂತರು ಅಂತ. ಒಬ್ಬ ವಿದೇಶಿಗ ತನ್ನ ದೇಶದ ಗಡಿಯಲ್ಲಿ 2 ಚಪ್ಪಲಿಗಳನ್ನು ಬಿಟ್ಟು ಭಾರತಾಂಬೆಯ ಮಡಿಲನ್ನು ಪ್ರವೇಶ ಮಾಡುತ್ತಾನೆ. ಭಾರತಾಂಬೆಯ ಗಡಿಯನ್ನು ಪ್ರವೇಶ ಮಾಡಿ ಭಾರತಾಂಬೆಯ ಮಣ್ಣಿಗೆ ನಮಸ್ಕರಿಸಿ ಅಲ್ಲಿರುವ ಮರುಳನ್ನು ತೆಗೆದುಕೊಂಡು ತನ್ನ ತಲೆ ಮೇಲೆ ಹಾಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಬಹಳ ಕುತೂಹಲದಿಂದ ಗಮನಿಸಿದ ಭಾರತ ದೇಶದ ತರುಣ ಆ ವಿದೇಶದ ತರುಣನಿಗೆ ಪ್ರಶ್ನೆ ಮಾಡ್ತಾನೆ, ಅಣ್ಣ ನೀನು ಬಹಳ ದೊಡ್ಡ ಜ್ಞಾನಿ ಅಂತ ಕಾಣುತ್ತದೆ, ಬಹಳ ದೊಡ್ಡ ಶ್ರೀಮಂತ ಅಂತ ಕಾಣುತ್ತದೆ, ನಿನ್ನ ದೇಶದ ಗಡಿಯಲ್ಲಿ 2 ಚಪ್ಪಲಿಗಳನ್ನು ಬಿಟ್ಟು ಇಲ್ಲಿ ಬಂದು ನಮಸ್ಕಾರವನ್ನು ಮಾಡಿದಿ,
ಮತ್ ಇಲ್ಲಿ ಮಣ್ಣು ತಗೊಂಡ ನಿನ್ನ ತಲೆ ಮೇಲೆ ಹಾಕೊಳಕತ್ತಿ, ಎಲ್ಲ ಹುಚ್ಚಿಗೆ ಚಿಡದ ತಣ್ಣೆ ಹಿಂಗ್ಯಾಕ್ ಮಾಡಕತ್ತಿ? ಭಾರತ ದೇಶದ ತರುಣನಿಗೆ ವಿದೇಶದ ತರುಣ ಹೇಳ್ತಾನೆ, ಏಕಂದ ವಿದೇಶದ ತರುಣ ಹೇಳ್ತಾನೆ ಭಾರತ ದೇಶದ ತರುಣನಿಗೆ, ನೀವೆಲ್ಲ ಭಾರತ ದೇಶದವರು ಏನು ತಿಳ್ಕೊಂಡಿರಿ ಅಂದ್ರ, ನೀವೆಲ್ಲ ನಿಮ್ಮ ಹಳ್ಳಿ ಒಳಗಡೆ ಇರತಕ್ಕಂತಹ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಹೊರಗಡೆ 2 ಚಪ್ಪಲಿಗಳನ್ನು ಬಿಟ್ಟು ನೀವು ಗರ್ಭಗುಡಿಗೆ ಹೋಗಿ ದರ್ಶನವನ್ನ ಮಾಡಿ ಬರ್ತೀರಿ. ಭಾರತದವರು ಹಳ್ಳಿ ಒಳಗೆ ಇರತಕ್ಕಂತಹ ದೇವಸ್ಥಾನಗಳನ್ನ ಮಾತ್ರ ನೀವು ದೇವರು ಅಂತ ನಂಬಿ ಪೂಜೆ ಮಾಡ್ತೀರಿ, ನಮಸ್ಕಾರ ಮಾಡ್ತೀರಿ. ನಾವು ವಿದೇಶಿಗರ ಹಾಗಲ್ಲ. ಭಾರತ ದೇಶದವರು ಹಳ್ಳಿ ಒಳಗಿರ್ತಕ್ಕಂತಹ ದೇವಸ್ಥಾನವನ್ನ ಮಾತ್ರ ದೇವರು ಅಂತ ಪೂಜೆ ಮಾಡಿದ್ರೆ, ನಾವು ವಿದೇಶಿಗರು ಭಾರತ ದೇಶದ ಹಳ್ಳಿ ಒಳಗಿರ್ತಕ್ಕಂತಹ ದೇವಸ್ಥಾನ ಮಾತ್ರ ನಮಗೆ ದೇವಸ್ಥಾನ ಅಲ್ಲ, ಅಖಂಡ ಭಾರತವೇ ನಮಗೆ ಪವಿತ್ರ ದೇವಾಲಯ ಇದ್ದಾಗೆ. ಹಾಗಾಗಿ ನಮಸ್ಕಾರವನ್ನು ಮಾಡಿ ಭಾರತಾಂಬೆಯ ಮಡಿಲನ್ನು ನಾವು ಪ್ರವೇಶಿಸ್ತೇವೆ ಅಂತ ವಿದೇಶಿಗರು ಹೇಳ್ತಾರೆ. ಅಂದ್ರೆ ನಾವೆಲ್ಲ ಎಷ್ಟು ಪುಣ್ಯವಂತರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಮಠಗಳು, ಮಂದಿರಗಳು ಈ ನಾಡಿನಲ್ಲಿ ಜನಗಳನ್ನ ಜಾಗೃತಿ ಮಾಡತಕ್ಕಂತಹ ಕೆಲಸವನ್ನು ಮಾಡ್ತಾ ಇವೆ. ಇವತ್ತಿನ ದಿನ ನೀವೆಲ್ಲ ಬಹಳ ಜನ ಕೇಳಿಗೆಯವರೇನಾದ್ರು ತಿಳ್ಕೊಂಡಿರ್ಬೇಕು. ಇವತ್ತೇನಾದ್ರೂ ಕರ್ನಾಟಕದ ಭೂಪಟದ ನಕ್ಷೆಯಲ್ಲಿ ಕೇಳಗಿ ಎನ್ನುವಂತ ಸಣ್ಣ ಹಳ್ಳಿ ಗುರುತಿಸಿಕೊಳ್ತಾ ಇದೆ ಅಂದ್ರೆ, ಅಲ್ಲಲ್ಲಿಗೆ ಕೇಳಗಿಯ ಹೆಸರು ಕೇಳಿ ಕೂಗಿ ಬರ್ತಾ ಇದೆ ಅಂದ್ರೆ, ಕೇಳಿಗೆ ಒಳಗೆ ಬಹಳ ಜನ ಶ್ರೀಮಂತರಿದ್ದೀರಿ ಅಂತ ಅಲ್ಲ, ಕೇಳಿಗೆ ಒಳಗಡೆ ಬಹಳ ಜನಸಂಖ್ಯೆ ಇದೆ ಅಂತಲ್ಲ, ಕೇಳಿಗೆ ಒಳಗಡೆ ಬಹಳ ಜನ ತರುಣರಿದ್ದಾರೆ ಅಂತಲ್ಲ, ಕೇಳಿಗೆ ಒಳಗಡೆ ಶಿವಲಿಂಗ ಶಿವಯೋಗಿ ಅಂತ ಒಬ್ಬ ಶ್ರೇಷ್ಠ ಪುಣ್ಯ ಪುರುಷ ಹುಟ್ಟಿದ ಕಾರಣಕ್ಕಾಗಿ ಈ ನೆಲದ ನಾಮ ಬೆಳಗ್ತಾ ಇದೆ, ಹೊರತಾಗಿ ನಿಮಗಾಗಿ ಅಲ್ಲ. ಈ ಮಠ ಇಲ್ಲಿರುವ ಜನರಿಗಾಗಿ, ಇಲ್ಲಿರುವ ಸಕಲ ಜೀವ ಜಂತು ರಾಶಿಗಳಿಗಾಗಿ ಮಠ ದುಡಿತದೆ. ತನ್ನ ಶಕ್ತಿಯನ್ನ ಈ ಜನಗಳಿಗೆ ಆಶೀರ್ವಾದ ಮಾಡ್ತದೆ. ಪ್ರತಿ ವರ್ಷ ಬಂದಾಗಿನಿಂದ ಸುಮಾರು ಪೂಜ್ಯರು ಬಂದು ಇವಾಗ 9 ವರ್ಷ ಪ್ರಾರಂಭ ಆಗಿರ್ಬೋದು. ಅಲ್ಲಿಯಿಂದ ಇಲ್ಲಿವರೆಗೆ ಪೂಜ್ಯ ಗುರುಗಳು ಪ್ರತಿ ವರ್ಷ ಈ ಜಾತ್ರೆಯನ್ನ ಈ ಕನ್ನಡ ನಾಡಿನ ಎಲ್ಲ ಮಠ ಮಂದಿರದ ಸ್ವಾಮಿಗಳನ್ನ ಕರೆಸಿ ಅವರಿಂದ ತಮಗೆ ಉಪದೇಶಾಮೃತವನ್ನ ದಯಪಾಲಿಸಿ ಈ ಜನಗಳೆಲ್ಲ ಅವರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ಈ ಕನ್ನಡ ನಾಡಿನ ಎಲ್ಲ ಮಠದ ಪೂಜ್ಯರು ನಮ್ಮ ಜನರಿಗೆ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಅಜ್ಜೋರು ನೋಡ್ರಿ, ಚಿಂಚೋಳಿ ತಾಲೂಕಿನಿಂದ ಪೂಜ್ಯನೀಯ ಬಸವಲಿಂಗ ಅವಧೂತ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡೋದಕ್ಕೆ ಬಂದಿದ್ದಾರೆ. ಇವತ್ತಿಗೆ ಅವ್ರ ಮಠಕ್ಕೆ ಹೋದ್ರೆ ಸಿಗೋದಿಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ, ಅಷ್ಟೆಲ್ಲ ಒತ್ತಡದಲ್ಲಿದ್ರು ಸಹಿತ ಪೂಜ್ಯ ಗುರುಗಳು ಇವತ್ತಿನ ದಿನ ಸಾವಿರಾರು ಭಕ್ತರು ಅವರಿಗೆ ಕಾಯ್ತಾ ಇದ್ರು. ಮಠಕ್ಕೆ ಹೋಗಿ ಕುಳಿತುಕೊಂಡ್ರು ಸಹಿತ ಸಿಗದೇ ಇರ್ತಕ್ಕಂತಹ ಪೂಜ್ಯರು ನಮ್ಮ ಶಿವಲಿಂಗ ಅಜ್ಜವರು ಇವತ್ತಿನ ದಿನ ಇಲ್ಲಿ ಕರೆಸಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ಸಕತ್ತಾರಲ್ಲ, ಅಜ್ಜವರು ಬಸವಲಿಂಗ ಅವಧೂತ ಪೂಜ್ಯರು ದೇಗಲಮಡಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ ಪ್ರತಿ ವರ್ಷ. ಆ ಕಾರ್ಯಕ್ರಮಕ್ಕೆ ಸರಿಸುಮಾರು 10 ರಿಂದ 15 ಸಾವಿರ ಜನ ಕೂಡಿರ್ತದೆ. ಆ ಕಾರ್ಯಕ್ರಮಕ್ಕೆ 10 ರಿಂದ 15 ಸಾವಿರ ಜನ. ಊರು ಮಧ್ಯದಲ್ಲಿ ಮಠವಲ್ಲ, ಸುಮಾರು ಊರಿನಿಂದ 3 ಕಿಲೋಮೀಟರ್ ದೂರ ಅದೇ ಊರು ಮಠ. ಆ ಮಠಕ್ಕೆ ಹೋಗ್ಬೇಕು ಅಂದ್ರೆ ಸರಿಯಾದಂತ ದಾರಿಯೂ ಸಹಿತ ಇಲ್ಲ. ಮಳೆ ಬಂತು ಅಂದ್ರೆ ವಾಹನವೇ ಹೋಗೋದಿಲ್ಲ. ಅಷ್ಟಾದರೂ ಜನ ಮಳೆ ಬಂದರು, ರಜ್ಜಾದರು, ದಾರಿ ಇಲ್ಲದೆ ಇದ್ರು ಸಹಿತ 10 ಸಾವಿರ ಜನ ರಾತ್ರಿಯೆಲ್ಲ ಗುರುಗಳ ದರ್ಶನಕ್ಕಾಗಿ ನಿಲ್ಲುತ್ತಾರೆ. ಅಂದ್ರೆ ಅಂತ ಗುರುಗಳು ಇವತ್ತಿನ ದಿನ ಕೇಳಿಗೆ ಆಶೀರ್ವಾದ ಮಾಡಕ್ ಬಂದಾರ ಅಂದ್ರ ನಮ್ಮದಂತ ಹೌದಾ? ಇಲ್ಲ ಹೂವರೇನ್ರಿ? ಹಾರೇನ್ರಿ? ಹಾನು ಇಲ್ಲ ಹೂನು ಇಲ್ಲ. ಹಾ, ಅವಾಗ ಹೂ ಅನ್ಬೇಕು ನಮ್ಗೆ ಎಚ್ಚರಿ. ಅದೇ ಶಿವಲಿಂಗಜ್ಜನ ಮಠಕ್ಕೆ ನೀವು ಕರ್ಕೊಂಡು ಬಂದ್ರ 100% ಶಿವಲಿಂಗಜ್ಜ ನಿಮಗೆ ಆಶೀರ್ವಾದ ಮಾಡ್ತಾನೆ ಎನ್ನುವಂತಹ ಮಾತುಗಳನ್ನ ಈ ವೇದಿಕೆ ಮುಖ್ಯವಾಗಿ ಹೇಳಿ, ನಾಳೆಯಿಂದ ನಿಮಗೆಲ್ಲರಿಗೂ ಪ್ರತಿನಿತ್ಯ ಇಲ್ಲಿ ಪ್ರಸಾದದ ಸೇವೆ ಇರುತ್ತದೆ. ಮತ್ತೇನು ಅಡುಗೆ ಮಾಡಿಸ್ರಿ ಅದನ್ನ ಹೇಳಿದ್ರೆ ನೀವು ಕುಂಡ್ರದಲ್ಲಿ ಅಡುಗೆ ಮನೆಗೆ ಹೋಗ್ತೀನಿ ಸೀದಾ ಹೇಳೋದಲ್ಲ, ಅಲ್ಲೇ ಹೋಗಿ ನೋಡಿ ಬಹಳ ಅದ್ಭುತ ಮಾಡಿಸ್ಯಾರ ಇವತ್ತಿನ ಪ್ರಸಾದ. ಪ್ರತಿದಿನ ತರಣತರಣಾದಂತಹ ಪಂಚ ಪಕ್ವಾನಗಳನ್ನ ನಮ್ಮ ಎಲ್ಲ ಕೇಳಗಿಯ ಹಿರಿಯರು ತರುಣರು ಸೇರಿಕೊಂಡು ಬಹಳ ಅದ್ಭುತವಾಗಿ ಪ್ರಸಾದದ ಸೇವೆಯನ್ನು ಮಾಡಿದ್ದಾರೆ. ನೀವು ನಾಳೆಯಿಂದ ಬರ್ಬೇಕಾದ್ರೆ ಯಾರೋ ಒಲೆ ಹಚ್ಚಿ ಬರಕ್ಕೆ ಹೋಗ್ಬೇಡ್ರಿ, ಒಲೆ ಹಾಕ್ಬೇಕು ಮನ್ಗಿಸಿ ಪ್ರವಚನಕ್ಕೆ ಬರ್ರಿ. ಯಾಕಂದ್ರೆ